ICAI ಬೆಂಗಳೂರು ವತಿಯಿಂದ 2 ದಿನದ ರಾಜ್ಯ ಮಟ್ಟದ ಕಾನ್ಫರೆನ್ಸ್ ನಡೆಸ್ತಾ ಇದ್ದೀವಿ. ಇದರಲ್ಲಿ ಸುಮಾರು 1800ಕ್ಕಿಂತ ಹೆಚ್ಚು ಚಾರ್ಟರ್ಡ್ ಅಕೌಂಟೆಂಟ್ಸ್ ಕರ್ನಾಟಕದಿಂದ ಪ್ರತಿಯೊಂದು ಭಾಗದಿಂದನೂ ಮತ್ತು ಭಾರತದಲ್ಲಿ ವಿವಿಧ ಕ್ಷೇತ್ರಗಳಿಂದ ಬಂದಿದ್ದಾರೆ. ಈ 2 ದಿನ ಕಾನ್ಫರೆನ್ಸಲ್ಲಿ ನಾವು ಯಾವ್ಯಾವ ಟಾಪಿಕ್ಸ್ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಸರ್ಚ್ ಮತ್ತು ರೈಡ್ ಏನಾಗುತ್ತೆ, ಆ ರೈಡ್ಗಳಾದಾಗ ಯಾವ ಥರ ಹೊಂದ್ಕೊಂಡು ಹೋಗಬೇಕು, ಯಾವ ಥರ ಇಶ್ಯೂಸ್ ಬರುತ್ತೆ, ಆ್ಯಂಡ್ ರೈಡ್ ಆದವ್ರಿಗೆ ಅವ್ರಿಗಿರೋ ಲೀಗಲ್ ರೈಟ್ಸ್ ಏನು, ಅವ್ರ ಕೋರ್ಟ್ಗೆ ಹೋಗ್ಬೋದಾ, ಆಮೇಲೆ ಅವ್ರದ್ದು ಡೇಟಾ ಪ್ರೈವಸಿ, ಈಗ ನಿಮ್ಮ ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅದರಲ್ಲಿರೋ ಡೇಟಾನ ಗೌರ್ಮೆಂಟವ್ರು ತೊಗೊಂಡಾಗ ಏನಾಗುತ್ತೆ. ನನ್ನ ಹೆಸರು ಮಂಜುನಾಥ್ ಎಂ ಹಳ್ಳೂರು ಅಂತೇಳಿ, ಚೇರ್ಮನ್ ಆಫ್ ಬೆಂಗಳೂರು ಬ್ರಾಂಚ್. ಬೆಂಗಳೂರು ಬ್ರಾಂಚ್ ಈಸ್ ದಿ ಬಿಗ್ಗೆಸ್ಟ್ ಬ್ರಾಂಚ್ ಇನ್ ಹೋಲ್ ಇಂಡಿಯಾ, catering to more than 23,500 chartered accountants and then more than 45,000 CA students. We have 20th Karnataka state level chartered accountants conference ಇವತ್ತು ಮತ್ತು ನಾಳೆ. ಆಲ್ರೆಡಿ ಎರಡು ಸೆಷನ್ ಆಯಿತು. ಫಸ್ಟ್ ಸೆಷನ್ ವಾಸ್ ಟೇಕನ್ ಬೈ ಪ್ರಶಾಂತ್ GS, ನಗಿನ್ ಚಂದ್ ಕಿಂಚಾ ಸರ್ ಮತ್ತು BP ಸಚಿನ್ ಕುಮಾರ್ ಸರ್ ಅಂತ ಹೇಳಿ ಸರ್ಚ್ ಆ್ಯಂಡ್ ಸೀಸರ್ ಟಾಪಿಕ್ ಮೇಲೆ ತೊಗೊಂಡ್ರು, ಡೇಟಾ ಪ್ರೈವಸಿ ಮೇಲೆ. ಸೆಕೆಂಡ್ ಸೆಷನ್ ವುಡ್ ಬಿ ಆನ್ GST ಫಸ್ಟ್ ಅಪಿಲೇಟ್ ಪ್ರೊಸೀಜರ್ ಮೇಲೆ. ಆಂಚಲ್ ಕಪೂರ್ ಅಂತ ಹೇಳಿ ಅಮೃತ್ಸರಿಂದ ಬಂದಿದ್ದಾರೆ ಅವರು, ಮತ್ತು ಕೊಟ್ರಸ್ವಾಮಿ ಅಂತ ಹೇಳಿ ಕಮಿಷನರ್ ಆಫ್ GST ನಾರ್ತ್ GST ಕಮಿಷನರೇಟ್ ಅವರು ಅಡ್ರೆಸ್ ಮಾಡ್ತಾರೆ. ಅವ್ರ ಜೊತೆಗೆ ಫೇಮಸ್ GST ಎಕ್ಸ್ಪರ್ಟ್ ಜತಿನ್ ಕ್ರಿಸ್ಟೋಫರ್ ಸರ್ ಅವರು ಇರ್ತಾರೆ. ಅದಾದಮೇಲೆ ದೆನ್ ಥರ್ಡ್ ಸೆಷನ್ನಲ್ಲಿ ಅಲೋಕ್ ಗರ್ಗ್ ಆ್ಯಂಡ್ ಕಮಲ್ ಗರ್ಗ್ ಫ್ರಮ್ ಡೆಲ್ಲಿ ಅವರು ಬರ್ತಾರೆ. ಅವ್ರ ಜೊತೆಗೆ ROC ಆಫ್ ಕರ್ನಾಟಕ ಅವರು ಇರ್ತಾರೆ. ಸೊ ಥರ್ಡ್ ಸೆಷನ್ ವುಡ್ ಬಿ ಆನ್ ಕಂಪ್ನಿ ಮ್ಯಾಟರ್ಸ್. ಆಮೇಲೆ ಸೆಕೆಂಡ್ ಡೇ ಇಟ್ ವಿಲ್ ಸ್ಟಾರ್ಟ್ ವಿತ್ ಸ್ಪಿರಿಚುವಲ್ ಸೆಷನ್ ಬೈ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಸಂಸ್ಥಾನ ಗವಿಮಠ ಕೊಪ್ಪಳ. ಸೊ ಅವ್ರದ್ದು 1 hour ಆದಮೇಲೆ ದಿನೇಶ್ ಗುಂಡೂರಾವ್ಜಿ ನಮ್ಮ ಹೆಲ್ತ್ ಮಿನಿಸ್ಟರ್ ಅವ್ರು ಬರ್ತಾಯಿದ್ದಾರೆ. ಅವ್ರ ಜೊತೆಗೆ ಚರಣ್ಜೋತ್ ಸಿಂಗ್ ನಂದಾ ನಮ್ಮ ಪ್ರೆಸಿಡೆಂಟ್ ಸರ್, ಆಮೇಲೆ ಪಾಸ್ಟ್ ಪ್ರೆಸಿಡೆಂಟ್ BP ರಾವ್ ಸರ್ ಅವ್ರ ಜೊತೆಗೆ ಫ್ಯೂಚರ್ ಆಫ್ CA ಪ್ರೊಫೆಷನ್ ಇನ್ ವಿಕಸಿತ್ ಭಾರತ್ ಅಂತ ಅನ್ನೋ ಒಂದು ಟಾಪಿಕಲ್ಲಿ ಮಾತಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ GST ಅಪಿಲೇಟ್ ಟ್ರಿಬ್ಯುನಲ್ ಬರ್ತಾ ಇದೆ, ಅದ್ರ ಮೇಲೆ ಲಾ ಬಂದಿದೆ. ಸೊ ಅದ್ರ ಮೇಲೆ ಹೌ ಪ್ರಿಪೇರ್ಡ್ನೆಸ್ ಆಫ್ ಎ ಚಾರ್ಟರ್ಡ್ ಅಕೌಂಟೆಂಟ್ಸ್ ಟು ಬಿ ಅಂತ ಹೇಳಿ ವೆಂಕಟರಮಣಿ ಸರು ಮತ್ತು TR ರಾಜೇಶ್ ಕುಮಾರ್ ಸರ್ ಮಾತಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಸೆಷನ್ ವುಡ್ ಬಿ ಬೈ ಗುರುರಾಜ್ ಆಚಾರ್ಯ ಸರ್ ಆನ್ ಮೆನಿ ಕಂಪ್ನಿ ಲಾ ಇಶ್ಯೂಸ್ ಆ್ಯಂಡ್ ದೆನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆ್ಯಂಡ್ ದೆನ್ ಆಡಿಟ್ ಸ್ಟ್ಯಾಂಡರ್ಡ್ ರಿಲೇಟೆಡ್ ಮಾತಾಡ್ತಾರೆ. ಅದಾದಮೇಲೆ ಲಾಸ್ಟ್ ಸೆಷನ್ ವುಡ್ ಬಿ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಫೈನಾನ್ಸ್ ಮೀಟ್ಸ್ AI ಮೀಟ್ಸ್ ಫೈನಾನ್ಸ್ ರ್ಯಾದರ್. ಅದ್ರ ಮೇಲೆ 3 ಜನ ಸ್ಪೀಕರ್ಸ್ ಇದ್ದಾರೆ. ಶ್ರೀವಿದ್ಯಾ ಕಣ್ಣನ್, ಆಮೇಲೆ ಇನ್ನೊಂದು ಇಬ್ಬರಿದ್ದಾರೆ, ವಿಕಾಸ್ ಮಂಡ್ವೇವಾಲ್ ಅಂತ ಹೇಳಿ, ಆಮೇಲೆ ಗಣೇಶ್ ಕುಮಾರ್ BN ಅಂತ ಹೇಳಿ 3 ಜನ ಸ್ಪೀಕರ್ಸ್ ಇದ್ದಾರೆ. ಅದು ಮುಗಿದ ಮೇಲೆ ಮತ್ತೆ ಎಂಟರ್ಟೈನ್ಮೆಂಟ್ ಸೆಷನ್ ಇರುತ್ತೆ. ಆ ಸೆಷನ್ನಲ್ಲಿ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ಚೀಫ್ ಗೆಸ್ಟು, ಮತ್ತು ಶರಣ್ಯ ಶೆಟ್ಟಿ ಅಂತ ಹೇಳಿ ಕೃಷ್ಣಂ ಪ್ರಣಯ ಸಖಿ ಹೀರೋಯಿನ್, ಅವರಿಬ್ಬರು ಚೀಫ್ ಗೆಸ್ಟ್ ಆ್ಯಂಡ್ ಗೆಸ್ಟ್ ಆಫ್ ಆನರ್ ಇರ್ತಾರೆ. ಅದಾದಮೇಲೆ ಅವ್ರ ಜೊತೆಗೆ ಟೀಮ್ 5, 6, 7, 8 ಅಂತ ಒಂದು ಟೀಮ್ ಇದೆ, ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಅದಾದಮೇಲೆ CA ಆಕಾಶ್ ಶ್ರೀವತ್ಸ ಅಂತ ಹೇಳಿ AR ರೆಹಮಾನ್ ಟೀಮಲ್ಲಿ ಅವರು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನುಡಿಸ್ತಾರೆ. ಈಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಅವ್ರದ್ದು 4 ಜನ ಟೀಮ್ ಇದೆ, ಅವ್ರು ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾರೆ. ಅದಾದಮೇಲೆ ಸಿಂಗರ್ಸ್ ಇರ್ತಾರೆ, ಮತ್ತು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಒಂದಿಷ್ಟು ಜನ ಡ್ಯಾನ್ಸ್ಗಳು, ಹಾಡುಗಳು ಹಾಡ್ತಾರೆ. ವಿತ್ ದ್ಯಾಟ್ ವಿಲ್ ಬಿ ಕಂಪ್ಲೀಟಿಂಗ್ 2 days ಕಾನ್ಫರೆನ್ಸ್. ಇವತ್ತು ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಮತ್ತು ಡೇಟಾ ಪ್ರೈವಸಿ ಬಗ್ಗೆ ನಾನು ಮಾತಾಡಿದೆ. ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಈಗ ಸಾಕಷ್ಟು ಡೇಟಾನ ಯೂಸ್ ಮಾಡ್ತಾಯಿದೆ. ಆ್ಯಂಡ್ ಡೇಟಾ ಅನಾಲಿಟಿಕ್ಸ್ ಅಂತಕ್ಕಂಥದ್ದು ಬಹಳ ಸ್ಟ್ರಾಂಗಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯೂಸ್ ಮಾಡಿಬಿಟ್ಟು ಆ ಬೇಸಿಸ್ ಮೇಲೆ ಅಸೆಸ್ಮೆಂಟ್ಸ್, ಫೇಸ್ಲೆಸ್ ಅಸೆಸ್ಮೆಂಟ್ಸ್ ಆಗ್ತಾಯಿದ್ದಾವೆ. ಸೊ ಹಾಗಾಗಿ ಇದರಲ್ಲಿ ಈ ಫೇಸ್ಲೆಸ್ ಅಸೆಸ್ಮೆಂಟು, ಡೇಟಾ
ಪ್ರೈವೇಸಿ ಇದರಲ್ಲಿ ಎಷ್ಟು ಮಟ್ಟಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಡೇಟಾ ಪ್ರೈವೇಸಿ ಬಗ್ಗೆ ಏನೇನು ಅಡೆತಡೆಗಳು ಇದಾವಲ್ಲ ಅವೆಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಅದ್ರ ಬಗ್ಗೆ ಯೋಚನೆ ಮಾಡಿದಾರಾ, ಆಮೇಲೆ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಡೇಟಾ ಪ್ರೈವೇಸಿ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಬೇರೆ ಬೇರೆ ದೇಶಗಳಲ್ಲಿ ಯಾವ ಥರ ಇದೆ ಆ ಸ್ಟ್ಯಾಂಡರ್ಡ್ಸ್ ನಮ್ಮ ಭಾರತದಲ್ಲಿ ಇದೆಯಾ, ಇದ್ರ ಬೇಸಿಸ್ ಮೇಲೆ ನಾನು ಇವತ್ತು ಮಾತಾಡಿರ್ತಕ್ಕಂಥದ್ದು. ಇದು ಹೇಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನಮ್ಮ ಎಲ್ಲರ ಇನ್ಕಮ್ ಡೀಟೇಲ್ಸು, ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇದೆಲ್ಲ ಸೆನ್ಸಿಟಿವ್ ಡೇಟಾ, ಈ ಡೇಟಾ ಒಂದು ಸರ್ವರಲ್ಲಿ ಇರ್ತದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು. ಇದು ಟೈಮ್ ಲಿಮಿಟ್ ಇಷ್ಟೇ ಅಂತಲ್ಲ, ಸಾಕಷ್ಟು ವರ್ಷಗಟ್ಟಲೆ ಈ ಡೇಟಾ ಇರ್ತದೆ. ಇದು ಹೇಗೆ ಅಂತೇಳಿದರೆ ಇದು ಒಂದು ಹ್ಯಾಕರ್ಸ್ಗೆ ಒಂದು ಹನಿ ಟ್ರ್ಯಾಪ್ ಇದ್ದಂಗೆ, ಇದು ಒಂದು ಹನಿ ಪಾಟ್ ಇದ್ದಂಗೆ, ಹ್ಯಾಕರ್ಸ್ಗೆ ಗೋಲ್ಡ್ ಮೈನ್ ಥರ ಇದು. ಸೊ ಹಾಗಾಗಿ ಈ ಡೇಟಾನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಈ ಬಗ್ಗೆನೂ ಸಹ ನಾವಿವತ್ತು ಡಿಸ್ಕಸ್ ಮಾಡಿದ್ವಿ, ಎಷ್ಟು ಈ ಡೇಟಾನ ಪ್ರೊಟೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಇದೆ. ಇದರಿಂದ ಹ್ಯಾಕರ್ಸ್ಗೆ ಹೋದರೆ ಈ ಡೇಟಾ ಯಾವ ಥರದ ಪ್ರಾಬ್ಲಮ್ಗಳು ಆಗ್ಬೋದು SSCಗಳಿಗೆ, ಟ್ಯಾಕ್ಸ್ ಪೇಯರ್ಸ್ಗೆ ಮತ್ತು ಗವರ್ಮೆಂಟ್ಗೆ. ಈ ಡಿಸ್ಕಷನ್ಸು ಸಹ ಇವತ್ತು ನಾವು ಮಾಡಿದ್ವಿ. ನನ್ನ ಹೆಸರು ಸಚಿನ್ ಕುಮಾರ್, ನಾನು ಚಾರ್ಟರ್ಡ್ ಅಕೌಂಟೆಂಟು. GS Prashant, Chartered Accountant. Bangalore branch of ICAI is organizing this 2-day state level conference wherein a lot of topics of interest to the professionals are being discussed about, right from search and block assessment in data privacy, the GST appeals and the issues in company law which concerns the corporates. You have the Data Protection Act and discussions on that. And we also have a spiritual session by Gavisiddeshwara Swamiji tomorrow. So this particular conference aims to empower all the members with knowledge across spectrums, right from income tax, GST, company law, to also being mental well-being in a spiritual session. So therefore, more than 1,800 members have registered for this conference, and delegates from across Karnataka and other parts of the country have come, and there are speakers being invited from different parts of the country. But I deliberated upon in the first session about the income tax search and raids and the data privacy concerns there, and now we are going to have a session on GST also following, which means it's a complete, the theme of the conference is Gnana Vardhanam, enhancement of knowledge. So therefore every member who attends this conference will go back with something more than what he already knows. So therefore it's an embodiment of knowledge, and looking forward for a very fruitful conference in the next 2 days. 1800 ಜನಕ್ಕೆ ಇವತ್ತಿಗೆ ಅವಧಿಗಳು ತೊಗೊಂಡು ಸ್ಪೆಷಲೈಸ್ಡ್ ಆಗಿ ಹೇಳಿದಾಗ ಇವತ್ತು ಯಾವುದೇ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಈ ಕಾನ್ಫರೆನ್ಸ್ಗೆ ಬಂದು ಹೋದರೆ ಅವ್ರಿಗೆ ಆಲ್ರೆಡಿ ಎಷ್ಟು ತಿಳುವಳಿಕೆ ಇದೆಯೋ ಅದಕ್ಕಿಂತ ಅಟ್ಲೀಸ್ಟ್ 1% ಜಾಸ್ತಿ ತಿಳ್ಕೊಂಡು ಹೋಗ್ತಾರೆ ಅಂತ ನಮಗೊಂದು ನಂಬಿಕೆ ಇದೆ. ಆದ್ದರಿಂದ ಜ್ಞಾನವರ್ಧನಂ ಅಂತ ಕಾನ್ಫರೆನ್ಸ್ ನಡೆಸಿ 2 ದಿನದಿಂದ ಚೆನ್ನಾಗಿ ನಡೀತಾ ಇದೆ. ಸೊ ಒಂದು ಅಪೇಕ್ಷೆ ಏನು ಅಂತ ಹೇಳಿದ್ರೆ ಎಲ್ಲರೂ ಬಂದಿದ್ದರಲ್ಲಿ ಚೆನ್ನಾಗಿ ಭಾಗಿಯಾಗಿ ಎಲ್ಲ ಸೆಷನ್ಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅವ್ರದ್ದೇ ಆದ ಅನಿಸಿಕೆ ಕೊಡಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. So we from Notifies, we basically help chartered accountants and small and medium enterprises in downloading and tracking the government notices. So our AI engine monitors notices from the government portals, downloads them, it helps in summarizing it, and also draft a response. And while drafting a response, if the case laws are required, it would go and search for case laws in the net, and then basically forms a final response that can be submitted to the authorities. So the bottom line is, with AI now it is possible to automate this entire compliance management, with which 90% of productivity can be achieved. Narendra Rao. I am a CEO of Altex. My name is Vikas Mandavewala. I am the founder of TYA Suite.
we have launched a zero touch vendor invoice processing tool that is completely AI powered. It will save 90% efforts for the accounting team. No manual work is required. You will just send the vendor invoices on the email and it will automatically process your vendor invoices through multiple AI models. It will pass through, it will do the GL code classification automatically based on your company GL code. It will also classify TDS and GST and do all the fraud detection check through AI, duplicate check through AI and passing on through your approval metrics. Once the invoice gets approved, it will automatically record in your ERP, whether it's a Tally, Zoho, NetSuite, SAP, Oracle. It's a seamless integration and we give you 3 days go live guarantee and 100% money back guarantee on your investment. Here we are here to help the CAs in practice to double their income. All the CAs, they can go and talk to the client and enable them to improve their team's efficiency and win the trust of the client as well as win the referral bonus and double your income. Thank you. ನನ್ನ ಹೆಸರು ಬಂದು ವಿನಯ್ ಕದಮ್ಯನ್. ನಾವು ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ, ಅದು ಡಬಲ್ ಯುವರ್ ಇನ್ಕಮ್ ಅಂತ. ಝೀರೋ ಟಚ್ ಇನ್ವಾಯ್ಸ್ ಪ್ರೊಸೆಸಿಂಗ್. ಇದು CAಗೆ ಹೆಲ್ಪ್ ಮಾಡುತ್ತೆ, ಮ್ಯಾನ್ಯುವಲ್ ಎಫರ್ಟ್ಸು ಕಮ್ಮಿ ಮಾಡುತ್ತೆ. ಇದು AI ಪ್ರೊಸೆಸ್ಡು 90% ಲೆಸ್ ಎಫರ್ಟ್, 99% ಅಕ್ಯುರೇಸಿ ಜೊತೆ ಕೊಡ್ತಾ ಇದ್ದೀವಿ. ಇದೇನಂದರೆ ನಿಮ್ಗೆ ಏನಾದರೂ ಯಾವ್ದಾದ್ರು ಇಮೇಲ್ ಬರುತ್ತೆ ವೆಂಡರ್ ಪ್ರೊಸೆಸಿಂಗ್, ಫಾರ್ ಎಕ್ಸಾಂಪಲ್ ನಿಮ್ಮದು ಇಮೇಲ್ ಎಲ್ಲ ಮಿಸ್ ಆಗೋದು ಒಂದೊಂದ್ಸಲಿ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಇದರಲ್ಲಿ ನಿಮ್ಮ ಇಮೇಲ್ನ ತೊಗೊಂಡು ವೆಂಡರ್ಗೆ ಪ್ರೊಸೆಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಾವು ಕೋರಮಂಗಲ 5th ಬ್ಲಾಕಲ್ಲಿ ಇದ್ದೀವಿ. ನೀವೇನಾದರೂ ಡೆಮೋ ಏನಾದರೂ ಬೇಕಂದರೆ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮದು QR ಕೋಡ್ ಎಲ್ಲ ಇದೆ ಇಲ್ಲಿ. ಸೊ ಇದು ಸ್ಟಾಲ್ ಹಾಕಿರೋದೆ ನಾವು ಝೀರೋ ಪ್ರೊಸೆಸ್ ವೆಂಡರ್ ಇನ್ವಾಯ್ಸಿಂಗ್. My name is Shubham. I'm presenting Vyapar Billing and Accounting Software. So it is Bangalore-based company. So our thought is to target MSME so that they can easily do the e-way bill, e-invoicing and all those things. We are also covering accounting, billing and inventory management because this point of time people are not able to afford billing accounting software. So we are making it quite easy and quite easy to understand because to understand Tally and to understand many other software, we need a proper training of roughly around for 5 to 6 months. But for Vyapar, we need, I feel, for 15 to 20 minutes, you can get this software easily done. And we are available 24/7 support. So you can easily do the call and you can get a support instant. You don't have to raise the ticket for it. So we are making very easy for MSME to use billing and accounting software and they can grow their business very easily because we have Meta ads, Google ad as well. So our thought is not to give the accounting software. Our thought is to give the business accounting software for the businessman. That's all. Thank you so much. ಹಾಂ, ನಮಸ್ತೆ. ಇದು ದಿವ್ಯಾ, ವ್ಯಾಪಾರ ಅಪ್ಲಿಕೇಶನಿಂದ ಮಾತಾಡ್ತಾ ಇರೋದು. ಸೊ ನಮ್ಮ ಕಂಪನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಆ್ಯಸ್ ಅ ಅಕೌಂಟ್ ಮ್ಯಾನೇಜರ್ ಆಗಿ. ಸೊ ಇದು ಕಂಪ್ಲೀಟಾಗಿ ನಮ್ಮ ಕಂಪನಿ ಬಂದ್ಬಿಟ್ಟು ಬಿಲ್ಲಿಂಗ್ ಆ್ಯಂಡ್ ಅಕೌಂಟಿಂಗ್ ಸಾಫ್ಟ್ವೇರ್. ಸೊ ನಾರ್ಮಲ್ ಮಿಡಲ್ ಸ್ಕೇಲ್ ಬಿಸ್ನೆಸ್ಸಲ್ಲಿ ಏನಿರುತ್ತೆ, ಸೊ ಅವ್ರಿಗೆಲ್ಲ ನಾವು ಬಿಲ್ಲಿಂಗ್ ಆ್ಯಂಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಯಾವ ರೀತಿ ಯೂಸ್ ಆಗುತ್ತೆ, ಸೊ ಪರ್ಚೇಸ್ ಮಾಡಿದ್ರೆ ಅವ್ರು ಯಾವ ರೀತಿ ಬಿಲ್ಲಿಂಗ್ ಎಲ್ಲ ಮಾಡ್ಕೋಬೋದು ಅಂತೇಳಿ ವಿತ್ 100% ಸಪೋರ್ಟ್ ವೈಸಸ್ಸು ನಾವು ಅಪ್ಲಿಕೇಶನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಆ್ಯಂಡ್ ಈಸ್ ಕಂಪ್ಲೀಟ್ಲಿ ಕಂಪನಿ ಇರೋದು ಬ್ಯಾಂಗ್ಳೂರಲ್ಲಿನೇ. ಸೊ ಆಲ್ ಓವರ್ ಪ್ಯಾನ್ ಇಂಡಿಯಾ ಕೂಡ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇದು ಬೇಸಿಕಲಿ ಯೂಸ್ ಆಗೋವಂಥದ್ದು ಬಂದು ಆಲ್ಮೋಸ್ಟ್ ಎಲ್ಲ ಕಡೆ ಕಂಪನೀಸ್ಗೂ ಕೂಡ ಯೂಸ್ ಆಗುತ್ತೆ. ಸೊ ಸ್ಮಾಲ್ ಡೌಟ್ಸ್ ಇರ್ಬೋದು ಅಥವಾ ಮೇಜರ್ ಏನೇ ಡೌಟ್ಸ್ ಬರಲಿ, ಕ್ವೇರೀಸ್ ಬಂತು ಅಂದರೂ ಕೂಡ ಅವ್ರು ಡೈರೆಕ್ಟಾಗಿ ನಮ್ಮ ಸಪೋರ್ಟ್ ಕೂಡ ರೀಚ್ ಆಗ್ಬೋದು. ಸೊ ಆರ್ ಸಪೋರ್ಟ್ ಇಸ್ ಅ ಯೂತ್ ಸಪೋರ್ಟಿಂಗ್ ಫಾರ್ ಆರ್ ಟೀಮ್ ಫಾರ್ ಆಲ್ ಓವರ್ ಇಂಡಿಯಾ. ನಾವು ಪ್ಯಾನ್ ಇಂಡಿಯಾ ಕೂಡ ವರ್ಕ್ ಮಾಡ್ತಾ ಇದ್ದೀವಿ, ಔಟ್ ಆಫ್ ಕಂಟ್ರಿ ಕೂಡ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇದು ಜಸ್ಟ್ ನಮ್ಮ ಬ್ರೀಫ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಆರ್ ಬಿಲ್ಲಿಂಗ್ ಅಕೌಂಟಿಂಗ್ ಸಾಫ್ಟ್ವೇರ್ ಕಾಲ್ಡ್ ವ್ಯಾಪಾರ್. ನಮಸ್ಕಾರ, ನಾನು ನಿಶ್ಚಲ್ ಅಂತ, ಚಾರ್ಟರ್ಡ್ ಅಕೌಂಟೆಂಟು, ಸಿಕಾಸಾ ಚೇರ್ಮನ್, ಸ್ಟೂಡೆಂಟ್ಸ್ ಚೇರ್ಮನ್ ಫಾರ್ ಬ್ಯಾಂಗ್ಳೂರ್ ಬ್ರಾಂಚ್, ವಿಚ್ ಇಸ್ ದ ಬಿಗ್ಗೆಸ್ಟ್
ಬಿಗ್ಗೆಸ್ಟ್ ಬ್ರ್ಯಾಂಚ್ ಆಫ್ ದ ಕಂಟ್ರಿ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಇನ್ನೊಂದು ಇನ್ಫಾರ್ಮೇಷನ್ ಖುಷಿಯಾಗಿ ಹೇಳ್ಪಟ್ಟೆ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟ್ ಅಕೌಂಟೆಂಟ್ಸ್ ಇಂಡಿಯಾ ಈಸ್ ದ ಬಿಗ್ಗೆಸ್ಟ್ ಅಕೌಂಟಿಂಗ್ ಬಾಡಿ ಇನ್ ದ ವರ್ಲ್ಡ್. ನಾವು ಒಂದು ಲ್ಯಾಂಡ್ ಮಾರ್ಕ್ ಇವೆಂಟ್ ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ. 2 ದಿನ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ಕಾನ್ಫರೆನ್ಸ್. ಅದ್ರ ಹೆಸರು ಜ್ಞಾನವರ್ಧನಂ ಅಂತ. 2 ದಿವಸ ವಿ ಆರ್ ಕವರಿಂಗ್ ಇನ್ಕಮ್ ಟ್ಯಾಕ್ಸು, GST, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅಕೌಂಟಿಂಗು, ಆಡಿಟಿಂಗು ಎಲ್ಲ ಅಪ್ಲಿಫ್ಟ್ಮೆಂಟು, ಲೇಟೆಸ್ಟ್ ಚೇಂಜಸ್ಸು ಎಲ್ಲ ಗೊತ್ತಾಗೋಕ್ಕೆ ಆ್ಯಂಡ್ ಹೆಲ್ಪಿಂಗ್ ಟ್ರೈನ್ ದ ಟ್ರೈನರ್ ಟೈಪ್ ಲೆವೆಲಲ್ಲಿ ಮಾಡ್ತಾಯಿದ್ದೀವಿ ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಸ್ನ ಡೆವಲಪ್ ಮಾಡೋಕ್ಕೆ. ಇಟ್ಸ್ ಅ ಲ್ಯಾಂಡ್ ಮಾರ್ಕ್ ಇವೆಂಟ್ ಬೆಂಗಳೂರಲ್ಲಿ. ಇದರಲ್ಲಿ ನಾವು ಕಲ್ಚರಲ್ ಪ್ರೋಗ್ರಾಮ್ಸು ಮಾಡ್ತಾಯಿದ್ದೀವಿ. ಈವನ್ ಸೆಲೆಬ್ರಿಟೀಸ್ ಆರ್ ಕಮಿಂಗ್. And we have our health minister, health and family welfare minister ಬರ್ತಾ ಇದ್ದಾರೆ. ನಮ್ಮ ಪ್ರೆಸಿಡೆಂಟ್ ಆಫ್ ICI ಬರ್ತಾ ಇದ್ದಾರೆ. ಸಿನಿ ಆ್ಯಕ್ಟರ್ಸ್ ವಿಜಯ ರಾಘವೇಂದ್ರ ಸರ್ ಮತ್ತು ಶರಣ್ಯ ಶೆಟ್ಟಿ ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ITAT ವೈಸ್ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ. ಸೊ ಲಾಟ್ ಆಫ್ ಸೆಲೆಬ್ರಿಟೀಸ್ ಆರ್ ಆಲ್ಸೋ ಅಟೆಂಡಿಂಗ್ ಇಟ್. ವಿ ಆರ್ ಅರೌಂಡ್ 1650 ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಈ ಇವೆಂಟಲ್ಲಿ.